ಅದನ್ನು ಬೇಗ ಬೇಗ ಇದನ್ನ ಕೆಲಸ ಮುಗಿಸ್ಕೊಂಡು ಇವಾಗ ನಮ್ಮ ಅಣ್ಣ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಜೀವನ್ ಕರ್ಣಿಕಾ ವ್ಲಾಗ್ಸ್. ಗೈಸ್, ಇವತ್ತು ಏನೇನು ನಡೆಯುತ್ತೆ ಅದು ಪ್ರತಿಯೊಂದು ತೋರಿಸ್ತೀನಿ. ಇವಾಗ ಬಂದು ಹುಲ್ಲಿಗೆ ಬಂದಿದ್ದೀವಿ, ಅಂದರೆ ಹಸುಗೆ ಇವತ್ತು ನಾಳೆ 2 ದಿನಗೂ ಬೇಕಲ್ಲ, ಅದಕ್ಕೋಸ್ಕರ ಬಂದಿದ್ವಿ. ಇವಾಗ ನಮ್ಮದು ಇಲ್ಲಿ ಫುಲ್ ನೇಚರ್ ಯಾವ ಥರ ಇದೆ ಅದನ್ನೆಲ್ಲ ಕ್ಲಿಪ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಗೈಸ್, ಇವಾಗ ಹುಲ್ಲು ಕುಯ್ತಿದ್ದಾರೆ, ನಿಮ್ಗೆ ತೋರಿಸ್ತೀನಿ. ಇವಾಗ ಅದನ್ನು ಬೇಗ ಬೇಗ ಇದನ್ನು ಕೆಲಸ ಮುಗಿಸ್ಕೊಂಡು ಇನ್ನೂ ತುಂಬ ಕೆಲಸಗಳಿದೆ, ನೆಕ್ಸ್ಟ್ ಅದನ್ನು ಮಾಡೋಕ್ಕೆ ಹೋಗಬೇಕು. ಇವಾಗ ಹಂಗೆ ನೋಡಿ ತೋರಿಸ್ತೀನಿ. ನೋಡಿ ಕಟ್ ಮಾಡ್ತಿದ್ದಾರೆ, ಯಾರಲ್ಲ ಅದು ನಮ್ಮ ಅಮ್ಮವ್ರ ಅಮ್ಮನೇ. ಇದಾದ್ಮೇಲೆ ತೊಗೊಂಡೋಗ್ಬೇಕು, ಮನೆ ಹತ್ರ ಹಾಕ್ಬೇಕು, ಆಮೇಲೆ ಮನೇಲಿನ ಏನೇನು ಕೆಲಸ ಹೇಳ್ತಾರೆ ಎಲ್ಲ ಮಾಡಬೇಕು. ಗೈಸ್ ನೋಡಿ, ಇವಾಗ 1 ಫುಲ್ ಕುಯ್ದಾಯಿತು, ಎತ್ಕೊಂಡು ಗಾಡಿಗೆ ಹಾಕೋಣ ಅಂತ ಹೋಗ್ತಾ ಇದ್ದೀನಿ. ಇವಾಗ ಮನೆ ಹತ್ರ ತೊಗೊಂಡೋಗಿ ಹಾಕಬೇಕು. ಇನ್ನು ನೆಕ್ಸ್ಟು 3 4 ಕುಯ್ತಾರೆ, ತೊಗೊಂಡೋಗಿ ಹಾಕಬೇಕು. ಹಾಕ್ಬಿಟ್ಟು ನೆಕ್ಸ್ಟ್ ಏನೇನು ಕೆಲಸ ಹೇಳ್ತಾರೆ ಎಲ್ಲ ಮಾಡಬೇಕು. ನೋಡಿ, ಹಳ್ಳಿ ಜೀವನ ಅಂದರೆ ಹಿಂಗಿರುತ್ತೆ. ಅದೇ ನಾವು ಸಿಟಿಲಿ ಕುತ್ಕೊಂಡು ಬರೀ ಕಾಲೇಜ್ಗೆ ಹೋಗ್ಕೊಂಡು ತಿನ್ಕೊಂಡು 3 ಕಟ್ಟ ತಗೋತೀನಿ. ಲೈಫ್ ಇವಾಗ 2ನೇದು ಒಂದೇ ಸತಿ 2 ಹೊಡೆದ್ಬಿಡೋಣ ಅಂತ ಬೇಗ ಬೇಗ ಕುಯ್ತವ್ರೆ. ತೊಗೊಂಡೋಗ್ಬಿಟ್ಟು ಇದು ಹಾಕ್ಬಿಟ್ಟು ತಿರ್ಗಾ ದಾರ ತರಬೇಕು, ಅಂದರೆ ಇದಕ್ಕೆ ಕಟ್ಕೊಂಡೋಗಕ್ಕೆ. ಅದನ್ನು ತಂದುಬಿಟ್ಟು ಇನ್ನು 2 ಇಲ್ಲ 3 ಕುಯ್ತಾರೆ, ಹಾಕ್ಕೊಂಡು ಫುಲ್ಲು ಮುಕ್ಲಾರೆ ಕೆಲಸ ಇರುತ್ತೆ. ನೈಸ್, ಇವಾಗ ಗಾಡಿನ ಅಲ್ಲಿ ಹಾಕಿದ್ರು. ಇವಾಗ ಇದೇ ಪ್ಲೇಸಲ್ಲಿ ಫುಲ್ ಮಾಡೋದು, ಇದೆಲ್ಲ ಫುಲ್ಲು ಕ್ಲೀನ್ ಮಾಡಿಸ್ತಾರೆ. ಆಮೇಲೆ ಇವಾಗ JCB ಬರ್ತಿದೆ, ಇವಾಗ ಅದು ಕ್ಲೀನ್ ಮಾಡೋದೆಲ್ಲ ಕ್ಲಿಪ್ಸ್ ಹಾಕ್ತೀನಿ, ಹಂಗೆ ನೋಡ್ಕೊಳ್ತೀನಿ. ಹಂಗೆ ಡೈಲಿ ಏನೇನಾಗುತ್ತೆ, ಇವತ್ತು ಫುಲ್ ಡೇ ಏನೇನು ಪ್ರಿಪರೇಷನ್ ಏನೇನಿರುತ್ತೆ ಎಲ್ಲ ತೋರಿಸ್ತೀನಿ. ಅಲ್ಲಿ JCB ಬರ್ತಿದೆ ಕ್ಲೀನ್ ಮಾಡೋಕ್ಕೆ, ಅದು ಅವ್ರು ಕ್ಲೀನ್ ಮಾಡೋಕ್ಕೆ ಹೋಗ್ತಿದ್ದಾರೆ. ಇವಾಗ ನಾವು ನಮ್ಮ ಅಕ್ಕನ ಮಗಳನ್ನ ಸ್ಕೂಲಿಗೆ ಬಿಡಕ್ಕೆ ಹೋಗ್ತಾ ಇದ್ದೀವಿ. ನೋಡ್ರಿ, ಬೆಳಗ್ಗೆ ನಮ್ಮ ಅಕ್ಕ ಬಂದು ಇವಳು ಕಾಲ ಮೇಲೆ ಏನೋ ಬಾಕ್ಸ್ ಹಾಕ್ಬಿಟ್ಟಿದ್ದಾರಂತೆ, ಕಾಲು ಬೇರೆ ಉಗುರು ಎದ್ದೋಗ್ಬಿಟ್ಟಿದೆ ಲಾಸ್ಟ್ ಬೆಂಡು, ಅದಕ್ಕೆ ಸ್ಕೂಲ್ಗೆ ಹೋಗಲ್ಲ ತಾನೆಪ್ಪ ಅಕ್ಕ ಹೇಳ್ತಿದ್ದಾರೆ. ನೋಡ್ರಿ, ಮಕ್ಕ ಎಲ್ಲ ಮುಚ್ಕೊಂಡು. ಇವಳಂತೂ ಫುಲ್ ಅಳ್ತಾನೆ ಇವಳು. ಓಯ್ ತೆಗಿಯಕ್ಕೆ ಆಯಿತು. ನೈಸ್, ಇವಾಗ ನಮ್ಮ ಅಕ್ಕ ಮನೇಲಿ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ತಿಂತಾಯಿದ್ದೀನಿ. ಇವರೇ ನಮ್ಮ ಅಕ್ಕ. ನಾನು ಹೇಳ್ದಂಗೆ ಅವಾಗಲೇ ಇಲ್ಲೇ ಇದು ಮಾಡೋದು ಅಂತ ಹೇಳಿದ್ನಲ್ಲ, ಎಂಗೇಜ್ಮೆಂಟು, ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸ್ತಿದ್ದಾರೆ. ಅಲ್ಲಿ ಮಣ್ಣಿತ್ತು, ಆವಾಗಲೇ ಹೇಳಿದೆ JCB ಬಂದು ಕ್ಲೀನ್ ಮಾಡುತ್ತೆ ಅಂತ. ನೋಡಿ, ಇವಾಗ ಇಲ್ಲಿ ಕ್ಲೀನ್ ಮಾಡ್ತಿದ್ದೆ. ಇವಾಗ ನಮ್ಮ ಅಣ್ಣ ಅಲ್ಲಿ ಕ್ಲೀನ್ ಮಾಡಿಸ್ತವನ್ನೆಲ್ಲ ಎತ್ತಿಸಿ ಇವಾಗ ಇಲ್ಲಿ ಫುಲ್ಲು ಕ್ಲೀನ್ ಮಾಡ್ತಾರೆ. ಇಲ್ಲೇನೆ ಅಲ್ಲಿ ಬಂದು ಅಲ್ಲಿ JCB ಹತ್ರ ಇರೋ ಹತ್ರ ಎಂಗೇಜ್ಮೆಂಟ್ಗೆ ಸ್ಟೇಜು ಎಲ್ಲ ಪ್ರತಿಯೊಂದು ಹಾಕ್ತಾರೆ. ಈ ಕಡೆ ಊಟ ಟೇಬಲ್ ಹಾಕ್ಸ್ತಾರೆ. ಗೈಸ್, ಇವಾಗ ಐಟಮ್ಸ್ ತರಕ್ಕೆ ಹೋಗ್ತಿದ್ದೀವಿ. ಅದೇ ಸ್ವಲ್ಪ ಬಾಳೆಹಣ್ಣು ಅದೆಲ್ಲ ಏನೇನೋ ತರಬೇಕಾಗಿತ್ತು ನಾಳೆ ಊಟಕ್ಕೆ, ಅದಕ್ಕೋಸ್ಕರ ಐಟಮ್ಸ್ 8 kg ಟೋಟಲ್ಲು. 5 kg ಸಪ್ರೇಟ್ ಹಾಕ್ರಿ, 3 kg ಸಪ್ರೇಟ್ ಹಾಕ್ರಿ. ಆಮೇಲೆ ಹೆಸರುಬೇಳೆ 2 kg. ಫುಲ್ಲು ಪೆಂಡಲ್ ಹಾಕ್ತಿದ್ದಾರೆ ಇವಾಗ ನೋಡಿ. ಗೈಸ್, ಇವಾಗ ಅದು ಸ್ಟೇಜ್ಗಳು ಬಂದಿದೆ. ನಾಳೆಗೆ ಎಲ್ಲ ಫುಲ್ಲು ರೆಡಿಯಾಗಿ ಬಂದಿದ್ದಾರೆ, ಮದುವೆ ಹೆಣ್ಣು. ನಾಳೆ ಎಂಗೇಜ್ಮೆಂಟ್ ಬೇರೆ. ಇವಾಗ ಒಬ್ಬೊಬ್ರು ಬರ್ತಿದ್ದಾರೆ. ಇವಾಗ ಅಲ್ಲಿ ನೋಡ್ರಿ, ನಮ್ಮ ಅಜ್ಜಿ ಬರ್ತವ್ರೆ. ನಮ್ಮ ಅಜ್ಜಿ ಬೆಂಗಳೂರಿಂದ ಬಂದರು ಇವಾಗ. ಇಲ್ಲ ಜಿ ಅಮ್ಮ ಎಲ್ಲ ಜೆ. ಗೈಸ್, ಇವಾಗ ಅಮ್ಮ ಬರ್ತಿದ್ಯಂತೆ, ತೋರಿಸ್ತೀನಿ ರೀ ನಿಮಗೂ. ನೋಡ್ರಿ, ಇವಾಗ ನಮ್ಮ ಅಮ್ಮ ಬಂದರು. ಗೈಸ್, ಇವಾಗ ತುಂಬ ಕತ್ಲೆ, ಏನೂ ಕಾಣಿಸ್ತಿಲ್ಲ, ಆಲ್ಮೋಸ್ಟ್ ಎಲ್ಲ ರೆಡಿ. ಇವಾಗ ಊಟದ ಹತ್ರ ಏನೇನಿದೆ, ಇವಾಗ ಊಟ ಮಾಡೋಕ್ಕೆ ಏನೇನು ಮಾಡ್ತಿದ್ದಾರೆ, ಆಮೇಲೆ ಒಬ್ಬಟ್ಟು ಬೇರೆ ರೆಡಿ ಮಾಡ್ತಿದ್ದಾರೆ ಅಂತ ಬನ್ನಿ. ಗೈಸ್, ಇದಕ್ಕೆ ಬೆಲ್ಲದ ಪಾಕ ಬಂದು ಒಬ್ಬಟ್ಟು ಮಾಡೋಕ್ಕೆ. ಗೈಸ್ ನೋಡಿ, ಇವಾಗ ಊಟಕ್ಕೆ ರಸಮ್ಮು, ಈ ಕಡೆ ಇರೋದನ್ನ. ನಮ್ಮ ಫೋಟೋಗಳು ಬರಬೇಕು, ನೀವು ಹಾಕೊಂಡ್ಬಿಡೋದಲ್ಲ. ನಮ್ಮ ಗುಂಡಣ್ಣ, ನಮ್ಮ ರಾಜಣ್ಣ ಕಲಿಸ್ತಿದ್ದಾರೆ ಒಬ್ಬಟ್ಟಿಗೆ ಮೈದಾ.
ಕಾಯಿ ಒಬ್ಬಟ್ಟು ಅಣ್ಣ. ಎಲ್ಲ ಊಟ ಮಾಡ್ತಿದ್ದಾರೆ ಗೈಸ್. ಎಲ್ಲ ಅನ್ನ ರಸಂ ಊಟ ಮಾಡ್ತಿದ್ದಾರೆ ನೋಡಿ ಹಂಗೆ. ಹಾ ಏನೋ ಒಂದು ಇಡೀ ಹಿಡಿತಿಯಲ್ಲೋ. ತಿನ್ನ ಆಯ್ತು ಗೈಸ್. ಅದೇ ಮೂರ್ತಿ ಬಂದ ನಮ್ಮ ಮನೆಗೆ. ನಾಳೆ ಎಂಗೇಜ್ಮೆಂಟು. ಇವತ್ತೆಲ್ಲ ಫುಲ್ ಪ್ರಿಪರೇಷನ್ ಆಯಿತು. ತುಂಬ ಸುಸ್ತಾಗೋಯ್ತು ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಮಾಡಿ. ಇವಾಗ ಊಟ ಮಾಡಿಬಿಟ್ಟು ಮನೆಗೆ ಬಂದ್ವಿ. ಒಳಗಡೆ ಮೂರ್ತಿ ಬಂದಿದ್ದ, ಕರ್ಕೊಂಡ್ಬಂದ್ವಿ ಅವನನ್ನು ಹೋಗ್ಬಿಟ್ಟು. ಗೈಸ್ ಹಿಂಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮುಂದಕ್ಕೂ ಇನ್ನೂ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಆಮೇಲೆ ನೀವು ಮಾಡಿದ್ರು ನನಗೆ ಒಳ್ಳೆ ಕಂಟೆಂಟ್ ಸಿಗುತ್ತೆ. ಅದೇ ಕಂಟೆಂಟ್ ಅಂದರೆ ತಲೆಗೆ ಬರುತ್ತೆ ಏನೇನು ಮಾಡಬೇಕು, ಮುಂದಕ್ಕೆ ಯಾವ ವಿಡಿಯೋ ಮಾಡಬೇಕು ನಿಮಗೆ ಅಂತ. ಇವಾಗ ನೋಡಿ ಮೂರ್ತಿ ಇಲ್ಲೇ ಇದ್ದಾನೆ, ಮಲ್ಕೊಂಡಿದ್ದಾನೆ. ಅವನಿಗೆಲ್ಲ ಫುಲ್ಲು ನಾಚಿಕೆ ಅಂತ ಗೈಸ್. ಅಷ್ಟೇ ಗೈಸ್, ಏನಿಲ್ಲ. ಸಬ್ಸ್ಕ್ರೈಬ್ ಕೂಡ ಚೆನ್ನಾಗಿ ಆಗ್ತಿದೆ. ಆಮೇಲೆ ವೀಡಿಯೋಸ್ ಕೂಡ ವ್ಯೂಸ್ ಕೂಡ ಚೆನ್ನಾಗಿ ಹೋಗ್ತಿದೆ. ನೀವು ಹಿಂಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಧನ್ಯವಾದ.